ಯಾವ ರೀ? ಯೋಗೂರಿ ಜೋಗುರಿ. ತಮ್ಮ ಹೆಸರು ರೀ? ಗುಡು ಸಾಬ್. ಗೂಡು ಸಾಬ್. ಯಾವ ತಾಲೂಕು ರೀ? ಗುಲ್ಬರ್ಗ. ಗುಲ್ಬರ್ಗ ತಾಲೂಕು. ಹತ್ತಿ ಮೊದಲು ಎಷ್ಟು ಇತ್ತು ರೀ ತಳಕಿದ್ದು ನಾವು ಎಣ್ಣೆ ಕೊಡೋದಕ್ಕಿಂತ ಮುಂಚೆ? ಎಣ್ಣೆ ಕೊಡೋಕ್ಕಿಂತ ಮುಂಚೆ ಕೆಟ್ಟು ತಳಕ್ಕೆ ಕೆಟ್ಟು ಆಟಿತ್ತು ರೀ. ಅಷ್ಟು ಎಷ್ಟು ದಿವಸ ಐತ್ರಿ ಹೊಡೆದು ಎಣ್ಣೆ ಹೊಡೆದು ಮಾಡಕ್ಕೆ? ಎಣ್ಣೆ ಹೊಡೆದು ಒಂದು 10 ದಿನ ಆಯ್ತು. 10 ದಿನ ಆಯಿತು. 10 ದಿನದಾಗ ಎಷ್ಟು ಅದ್ರಿ? ಒಂದು 2 ಗೇಣ್ ಮೇಲೆ ಆಗ್ಯದ. ಹಾಂ ರೀ. ಅಂದ್ರೆ ಈ ಎಣ್ಣೆಗೆ ಮೊದಲ ಗಿಡ ಎಷ್ಟು ಹತ್ತಿತ್ತು ರೀ? ಏನು ಗ್ರೋತ್ ಅಡ್ಡಲ್ಲ ಏನು ಪಂಗಲ ಹೆಂಗೆ ಬಂದ್ರಿ ಇದು? ಹತ್ತಿದ್ದಿಲ್ಲ. ಹಾಂ, ಈಗ ಹೊಡ್ತದಲ್ಲ ರೀ. ಮೊದಲಕ್ಕಿಂತ ಅಷ್ಟು ಹೊಡೆದಿಲ್ಲ ಹೈಟ್. ಹೈಟ್ನಾಗಿಲ್ಲ, ಗಿಡನೂ ಹೊಡ್ತಾಗಿಲ್ಲ. ಅಂದ್ರೆ ಈ ಸದ್ಯ ಎಣ್ಣೆ ಹೊಡೆದ ತಕ್ಷಣ ಅಂದ್ರೆ ನಿಮ್ಗೆ ಹೆಂಗೆ ಅನ್ಸಿದ್ರಿ RPS 76 ಅಂದ್ರೆ? ಇದು ಮಸ್ತ್ ಆಗ್ಯದ್ರಿ. ಚಲೋ ಆಗ್ಯದ್ರಿ? ನಿಮ್ಗೆ ಬೆಟ್ರ್ ಅನ್ನಿಸ್ತು ರೀ ಅದು? ಹಾಂ. ಓಕೆ. ಅಂದ್ರೆ ಮುಂದೆ ಈ ಸದ್ಯ ನೀವು ಹೊಡಿಬೇಕಾದ್ರೆ ಇನ್ನೊಮ್ಮೆ ಮುಂದಿನ ಹೊಲಕ್ಕೆ ಹೊಡಿಬೇಕಾದ್ರೆ ಏನು ಹೊಡಿಬೇಕು ಅನ್ನಿಸ್ತದೆ ನಿಮ್ಗೆ? ಹೆಂಗೆ ಅನಿಸ್ತದ? ಇದೇ ಹೊಡಿಬೇಕಂತೀನಿ ರೀ. ಇನ್ನೂ ಹೊಡಿಬೇಕು ಅನ್ನಿಸ್ತಲ್ಲ ರೀ? ಅಂದರೆ ಸದ್ಯ ಎಣ್ಣೆಗೆ ನಿಮ್ಗೆ ಬೆಟ್ರ್ ಆದಂತಂಗೆ ಆಯ್ತು ರೀ. ಏನು DAP ಕೊಡೋದು ಬೆಟ್ರ್ ಅಂದ್ರೆ ಎಣ್ಣೆ ಹೊಡಿಯೋದು ಬೆಟ್ರ್ ಅನ್ನಿಸ್ತೀರ? ಎಣ್ಣೆ ಹೊಡ್ಯೋದ ರೀ. ಎಣ್ಣೆ ಹೊಡಿಯೋದೇ ಚಲೋ ಅನ್ನಿಸ್ತದೆ. ಗ್ರೇಟ್ ಅಂದ್ರೆ ಈ ಸದ್ಯಗೆ ಏನದ ಮುಂಚೆ ಇನ್ನೂ ಬೆಳಿತಾನ ಅಂತ ಅನ್ನಿಸ್ತಾರೆ ನಿಮಗೆ? ಇನ್ನೊಮ್ಮೆ ಹೊಡಿಬೇಕು ರೀ. ಮೊದಲು ಹೆಂಗಿತ್ತು ರೀ ಹತ್ತಿ ಎಣ್ಣೆ ಹೊಡಿಯೋದಕ್ಕಿಂತ ಮುಂಚೆ ಅಂದ್ರೆ? ಭಾಳ ಸಣ್ಣದೈತಿ. ಭಾಳ ಸಣ್ಣದಿತ್ತು. ಹತ್ತಿನೂ ಒಂಥರ ಇತ್ತಾನ. ಹತ್ತಿಗೆ ಭಾರಿ ಕಂಗ. ಕರೆಕ್ಟ್ ಅಂದ್ರೆ ನಿಮ್ಗೆ ಚಲೋ ಅನ್ಸದ್ರಿ. ರೈಟ್ ಅಂದ್ರೆ ಮುಂದೆ ಏನದ ಹೊಡಿಬೇಕಾದ್ರೆ ಮತ್ತೊಂದು ಹೊಲ ಕಾಯ್ಕೋತೀರಿ ನೀವು? ಎಲ್ಲ ಇದೇ ಹೊಡಿತೀನಿ ರೀ. ಇನ್ನೊಮ್ಮೆ ಇದೇ ಹೊಡಿತೀರಿ? ಚಲೋ ಅಂದ್ರೆ ಹಾಕ್ರಿ ನೀವು. ಅಂದ್ರೆ ಹಾಕ್ರಿ, ಚಲೋ ಅನಿಸ್ತಾ ಭಾರಿ ಆಗ್ತಾರೆ. ರೈಟ್ ರೀ. ಓಕೆ ಅಂದ್ರೆ ಇಡಮ್ರಿ.